ಸಿಎಂ ಆಗ್ತಿದ್ದಂತೆ ಮೊದಲ ಪರೀಕ್ಷೆಯಲ್ಲಿ ಡಿಕೆ ಡಿಸ್ಟಿಂಕ್ಷನ್, ಒಗ್ಗಟ್ಟಿನ ಮಂತ್ರ, ಸಿದ್ಧತಾ ಸೂತ್ರ, ಇದುವೇ ಶಿವಕುಮಾರ್ ಜಯದ ಮಂತ್ರ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಹೆಚ್ಚಿತು ಬಲ. ಸಿಎಂ ಡಿಕೆ ಶಿವಕುಮಾರ್ಗೆ ದಳಪತಿಗಳೇ ನೇರ ಟಾರ್ಗೆಟ್. ಒಕ್ಕಲಿಗ ಸಮುದಾಯದ ಮೇಲಿನ ಹಿಡಿತಕ್ಕಾಗಿ ತಂತ್ರ. ಜೆಡಿಎಸ್ ವೀಕ್ ಆದಷ್ಟು ತಾವು ಪ್ರಬಲವಾಗುವ ಲೆಕ್ಕಾಚಾರ. ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆಂಬ ಮಾಹಿತಿ ನನಗಿದೆ. ಇದರಿಂದ ನಾನು ವಿಚಲಿತನಾಗಿಲ್ಲ. ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ಕುಮಾರಸ್ವಾಮಿ ಮಾತು. ಕ್ರಾಸ್ ವೋಟಿಂಗ್ ಮಾಡಿದ ಜಿಟಿಡಿ ಜೆಡಿಎಸ್ನಿಂದ ಔಟ್. ನಮ್ಮ ಪಕ್ಷದಲ್ಲಿ ಜಿಟಿ ದೇವೇಗೌಡ ಇರೋದಿಲ್ಲ. ನಮ್ಮ ತಂದೆಯವರು ಹೇಳಿದ್ರು ಕೂಡ ನಾನು ಕೇಳೋದಿಲ್ಲ ಅಂದ ಎಚ್ಡಿಕೆ. ಡಿಕೆ ಬಿಕೆ ಜೋಡಿಯ ಮೊದಲ ಚುನಾವಣೆಯಲ್ಲೇ ಜಯ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಹೆಚ್ಚಿದ ಆತ್ಮವಿಶ್ವಾಸ. ಭವಿಷ್ಯದ ಚುನಾವಣೆಗಳಿಗೂ ಹಸ್ತಪಾಳ್ಯದಲ್ಲಿ ತಯಾರಿ ಶುರು. ರಾಜಾತಿಥ್ಯದ ಬೆನ್ನಲ್ಲೇ ಪವಿತ್ರ ಗೌಡ ಬ್ಯಾರಕ್ ಮೇಲೆ ದಾಳಿ. ಜೈಲು ಡಿಜಿ ಸೂಚನೆ ಹಿನ್ನೆಲೆ ಜೈಲಿನ ಸೂಪರಿಂಟೆಂಡೆಂಟ್ ರಿಂದ ಪರಿಶೀಲನೆ. ದಾಳಿ ವೇಳೆ ಪತ್ತೆಯಾಗದ ಮೇಕಪ್ ಕಿಟ್, ಮೊಬೈಲ್, 3 ತಿಂಗಳ ಸಿಸಿಟಿವಿ ಚೆಕ್ ಮಾಡಲು ಸೂಚನೆ. ಪ್ರತ್ಯಕ್ಷವಾಗಿ ಕಂಡಿದ್ದನ್ನ ಹೇಳಿದ್ದೇನೆ, ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ವಿವಿಐಪಿ. ನ್ಯೂಸ್ ಫಸ್ಟ್ ಮುಂದೆ ಯಾವುದೇ ತನಿಖೆಗೆ ಸಿದ್ಧ ಎಂದ ಸಂಧ್ಯಾ. ಚಿಕ್ಕಮಗಳೂರಿನಲ್ಲಿ ಲಾಂಗ್ ಹಿಡಿದು ಶಾಸಕಿ ನಯನ ಮೋಟಮ್ಮ ಆಪ್ತನ ರೌಡಿಸಂ. ಪ್ರಶ್ನಿಸಿದ್ದಕ್ಕೆ ಗ್ರಾಮದ ದಯಾನಂದ್ಗೆ ಲಾಂಗ್ ತೋರಿಸಿದ ತೇಜಸ್. ಕಾರ್ನಲ್ಲಿ ಇದ್ದ ಲಾಂಗ್ ತೆಗೆದು ಬೆದರಿಕೆ ಹಾಕಿದ ವಿಡಿಯೋ ವೈರಲ್. ಮಂಡ್ಯದ ವಿವಿಯಲ್ಲಿ ಕೋಟಿ ಕೋಟಿ ಲೂಟಿ. ಪುಸ್ತಕ ಖರೀದಿಯಲ್ಲೂ ಭಾರಿ ಅಕ್ರಮ. ರಾಜ್ಯಪಾಲರಿಗೆ ಪತ್ರ ಬರೆದು 6 ತಿಂಗಳಾದರೂ ಕುಲಪತಿ ವಿರುದ್ಧ ಇಲ್ಲ ಕ್ರಮ. ತಾವರ್ಚಂದ್ ಗೆಹ್ಲೋಟ್ ವಿರುದ್ಧ ಮತ್ತೆ ಸಿಡಿದ ಮರಿತಿಬ್ಬೇಗೌಡ. ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿ ಮನೆ ಮೇಲೆ ಲೋಕ ದಾಳಿ. ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ. ಮನೆಯಲ್ಲಿ ಅಧಿಕಾರಿಗಳಿಂದಲೇ ಮಹತ್ವದ ದಾಖಲೆ ಪರಿಶೀಲನೆ. ಇನ್ನು ಮುಂದೆ ಜನೌಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸುವುದು ಡೌಟು. ಔಷಧಿಗಳಿಗೆ ರೋಗಿಗಳು ಪರದಾಡುವ ಸ್ಥಿತಿ ಬಂದರೂ ಅಚ್ಚರಿ ಇಲ್ಲ. ಜನೌಷಧಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಶೋಕ್ ಮಾಹಿತಿ. ಬೆಳಗಾವಿಯಲ್ಲಿ 1,82,000 ಅನರ್ಹ ಪಿಂಚಣಿದಾರರು ಪತ್ತೆ. ಆ ಪೈಕಿ 1,53,000 ಜನ ಅನರ್ಹರ ಪಿಂಚಣಿಯಲ್ಲಿ ಸ್ಥಗಿತ. ಬೆಳಗಾವಿಯಲ್ಲಿ ಡಿಸಿ ಮೊಹಮ್ಮದ್ ರೋಷನ್ ಮಾಹಿತಿ. ವಿರಾಜಪೇಟೆ ಪುರಸಭೆಯಿಂದ ಫಿಫಾ ವಿಶ್ವಕಪ್ ಫುಟ್ಬಾಲ್ ತಂಡಗಳ ಫ್ಲೆಕ್ಸ್ ತೆರವು. ಪುರಸಭೆಯ ಮುಖ್ಯಾಧಿಕಾರಿ ನಾಚಪ್ಪ ವಿರುದ್ಧ ಫುಟ್ಬಾಲ್ ಪ್ರೇಮಿಗಳ ಆಕ್ರೋಶ. ವಿಡಿಯೋ ಮಾಡಿದ್ದ ಸೋಮಣ್ಣ ವಿರುದ್ಧ ದೂರು. ಟ್ರಾಫಿಕ್ ಫೈನ್ ಕಟ್ಟಲು ಮತ್ತೆ ಬಂತು ಸುವರ್ಣಾವಕಾಶ. ಜೂನ್ 21ರಿಂದ ಜುಲೈ 10ರವರೆಗೆ %50 ಫೈನ್ ಕಟ್ಟಲು ಟೈಮ್. ವಿಶೇಷ ಕೌಂಟರ್ ಹಾಗೂ ವಿವಿಧ ಆಪ್ ಮೂಲಕ ಫೈನ್ ಕಟ್ಟಲು ವ್ಯವಸ್ಥೆ. ನೀಟ್ ಮರುಪರೀಕ್ಷೆಗೂ ಮುನ್ನ ಟೆಲಿಗ್ರಾಮ್ ಆಪ್ ನಿರ್ಬಂಧ. ಟೆಲಿಗ್ರಾಮ್ ನಿಷೇಧ ಅರ್ಜಿಯನ್ನು ಎತ್ತಿ ಹಿಡಿದ ದೆಹಲಿ ಹೈಕೋರ್ಟ್. ಕೋಟ್ಯಾಂತರ ಬಳಕೆದಾರರ ಹಕ್ಕನ್ನು ನಿರ್ಬಂಧಿಸಬಹುದೇ ಅಂತ ಕೇಂದ್ರಕ್ಕೆ ಕೋರ್ಟ್ ಪ್ರಶ್ನೆ. ಮಕ್ಕಳ ಮಾನಸಿಕ ಆರೋಗ್ಯ ಮತ್ತು ಆನ್ಲೈನ್ ಸುರಕ್ಷತೆಗೆ ಆದ್ಯತೆ. ದುಬೈನಲ್ಲಿ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್. 15ರಿಂದ 16 ವರ್ಷದವರಿಗೆ ಮಾತ್ರ ಪೋಷಕರ ಮೇಲ್ವಿಚಾರಣೆಯೊಂದಿಗೆ ಅವಕಾಶ. ವಿಶ್ವ ದಾಖಲೆ ಬರೆದ ಭಾರತ ಮಹಿಳಾ ತಂಡದ ಉಪನಾಯಕಿ. T20 ಕ್ರಿಕೆಟ್ನಲ್ಲಿ 600 ಬೌಂಡ್ರಿ ಸಿಡಿಸಿದ ಸ್ಮೃತಿ. ನೆದರ್ಲ್ಯಾಂಡ್ ವಿರುದ್ಧ 11 ಬೌಂಡ್ರಿ ಸಿಡಿಸಿ ಇತಿಹಾಸ ಬರೆದ ಮಂದಾನ. ಶಿವಣ್ಣ ನಟನೆಯ ಓಂ ಸಿನಿಮಾ ಹೆಸರಿನಲ್ಲಿ ಧನುಷ್ ಫಿಲ್ಮ್. ನಿನ್ನೆಯಷ್ಟೇ ರಿಲೀಸ್ ಆಯಿತು ಸಿನಿಮಾದ ಫಸ್ಟ್ ಗ್ಲಿಮ್ಸ್. ಅಮರನ್ ಖ್ಯಾತಿಯ ರಾಜ್ಕುಮಾರ್ ಪೆರಿಯಸ್ವಾಮಿ ಡೈರೆಕ್ಷನ್. ದೇವಿ ಮಹಾತ್ಮೆ ಸಿನಿಮಾದಲ್ಲಿ ರಂಗಾಯಣ ರಘು. ಸಿನಿಮಾದ ಟೀಸರ್ ಕಂಡು ಫಿದಾ ಆದ ಪ್ರೇಕ್ಷಕರು. ಮತ್ತೊಂದು ಥ್ರಿಲ್ಲರ್ ಹಿಟ್ ಪಕ್ಕ ಅಂತಿರೋ ಸಿನಿ ರಸಿಕರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.